ಮೊದಲನೇ ಪ್ರಶ್ನೆ, ತುಳಸಿ ಎಲೆ ಯಾವ ಕಾಯಿಲೆಗೆ ಔಷಧಿಯಾಗಿ ಕೆಲಸ ಮಾಡುತ್ತದೆ? ಹೊಟ್ಟೆ ನೋವು, ಬಿ ಅತಿಸಾರ, ಸಿ ಮಧುಮೇಹ, ಡಿ ಶೀತ ಜ್ವರ. ಉತ್ತರ ಡಿ ಶೀತ ಜ್ವರ. ಎರಡನೇ ಪ್ರಶ್ನೆ, ಊಸರವಳ್ಳಿ ಬಣ್ಣ ಬದಲಿಸಲು ಎಷ್ಟು ಸಮಯ ತೆಗೆದುಕೊಳ್ಳುತ್ತದೆ? ಎ 30 ರಿಂದ 40 ಸೆಕೆಂಡ್ಗಳು, ಬಿ 40 ರಿಂದ 50 ಸೆಕೆಂಡ್ಗಳು, ಸಿ 10 ರಿಂದ 15 ಸೆಕೆಂಡ್ಗಳು, ಡಿ 20 ರಿಂದ 25 ಸೆಕೆಂಡ್ಗಳು. ಉತ್ತರ ಎ 30 ರಿಂದ 45 ಸೆಕೆಂಡ್ಗಳು. ಮೂರನೇ ಪ್ರಶ್ನೆ, ಮಾನವನ ದೇಹದ ಯಾವ ಭಾಗವು ಕತ್ತಲೆಯಲ್ಲಿ 2 ಪಟ್ಟು ದೊಡ್ಡದಾಗುತ್ತದೆ? ಕಣ್ಣು, ಬಿ ಹಲ್ಲುಗಳು, ಸಿ ಮೂಗು, ಡಿ ಕಿವಿಗಳು. ಉತ್ತರ ಎ ಕಣ್ಣು. ನಾಲ್ಕನೇ ಪ್ರಶ್ನೆ, ನೊಬೆಲ್ ಪ್ರಶಸ್ತಿಗಳನ್ನು ಯಾವ ದೇಶದಲ್ಲಿ ನೀಡಲಾಗುತ್ತದೆ? ಎ ಸ್ವೀಡನ್, ಬಿ ಜಪಾನ್, ಸಿ ಜರ್ಮನಿ, ಡಿ ನಾರ್ವೆ. ಉತ್ತರ ಡಿ ನಾರ್ವೆ. ಐದನೇ ಪ್ರಶ್ನೆ, ಯಾವ ಹಣ್ಣು ಚರ್ಮದ ಸೌಂದರ್ಯವನ್ನು ಹೆಚ್ಚಿಸುತ್ತದೆ? ಎ ಸ್ಟ್ರಾಬೆರಿ, ಬಿ ಕಿತ್ತಾಳೆ, ಸಿ ಪಪ್ಪಾಯಿ, ಡಿ ಅನಾನಸ್. ಉತ್ತರ ಮೇಲಿನ ಎಲ್ಲವೂ. ಆರನೇ ಪ್ರಶ್ನೆ, ಯಾವ ತರಕಾರಿಯನ್ನು ತರಕಾರಿಗಳ ರಾಣಿ ಎಂದು ಕರೆಯಲಾಗುತ್ತದೆ? ಎ ಈರುಳ್ಳಿ, ಬಿ ಟೊಮ್ಯಾಟೊ, ಸಿ ಆಲೂಗಡ್ಡೆ, ಡಿ ಹೂಕೋಸು. ಉತ್ತರ ಎ ಈರುಳ್ಳಿ. ಏಳನೇ ಪ್ರಶ್ನೆ, 1 ಲೀಟರ್ ಸಮುದ್ರದ ನೀರನ್ನು ಕುದಿಸಿದರೆ ಎಷ್ಟು ಗ್ರಾಂ ಉಪ್ಪು ಸಿಗುತ್ತದೆ? ಎ 35 ಗ್ರಾಂ, ಬಿ 25 ಗ್ರಾಂ, ಸಿ 20 ಗ್ರಾಂ, ಡಿ 45 ಗ್ರಾಂ. ಉತ್ತರ ಎ 35 ಗ್ರಾಂ. ಎಂಟನೇ ಪ್ರಶ್ನೆ, ಯಾವ ಪ್ರಾಣಿಯು ಅತಿ ವೇಗದ ಹೃದಯ ಬಡಿತವನ್ನು ಹೊಂದಿದೆ? ಬಿಗ್ಮೀಸ್ರು, ಬಿ ಆಮೆ, ಸಿ ಅಳಿಲು, ಡಿ ಆಕ್ಟೋಪಸ್. ಉತ್ತರ ಎ ಬಿಗ್ಮೀಸ್ರು. ಒಂಬತ್ತನೇ ಪ್ರಶ್ನೆ, ವಿಟಮಿನ್ ಸಿ ಯಾವ ರುಚಿಗೆ ಕಾರಣವಾಗುತ್ತದೆ? ಎ ಹುಳಿ, ಬಿ ಕಹಿ, ಸಿ ಸಿಹಿ, ಡಿ ಯಾವ ರುಚಿ ಇರುವುದಿಲ್ಲ. ಉತ್ತರ ಎ ಹುಳಿ. 10ನೇ ಪ್ರಶ್ನೆ, ಕ್ಯಾರೆಟ್ ತಿನ್ನುವುದರಿಂದ ನಮಗೆ ಯಾವ ವಿಟಮಿನ್ ಸಿಗುತ್ತದೆ? ಎ ವಿಟಮಿನ್ ಎ, ಬಿ ವಿಟಮಿನ್ ಸಿ, ಸಿ ವಿಟಮಿನ್ ಬಿ, ಡಿ ವಿಟಮಿನ್ ಡಿ. ಉತ್ತರ ಎ ವಿಟಮಿನ್ ಎ. 11ನೇ ಪ್ರಶ್ನೆ, ಹೊಟ್ಟೆ ನೋವಿಗೆ ಯಾವ ಜ್ಯೂಸ್ ಒಳ್ಳೆಯದು? ಎ ದ್ರಾಕ್ಷಿ, ಬಿ ಮಾವು, ಸಿ ಅನಾನಸ್, ಡಿ ಪಪ್ಪಾಯಿ. ಉತ್ತರ ಎ ದ್ರಾಕ್ಷಿ. 12ನೇ ಪ್ರಶ್ನೆ, ನಾವು ಹೆಚ್ಚು ಮಾಂಸ ತಿಂದರೆ ದೇಹಕ್ಕೆ ಏನಾಗುತ್ತದೆ? ಎ ಕ್ಯಾನ್ಸರ್, ಬಿ ಅಸ್ತಮಾ, ಸಿ ಮಧುಮೇಹ, ಡಿ ಹೃದಯಾಘಾತ. ಉತ್ತರ ಡಿ ಹೃದಯಾಘಾತ. 13ನೇ ಪ್ರಶ್ನೆ, ಯಾವ ಆಹಾರವು ಜೀರ್ಣವಾಗಲು ಹೆಚ್ಚು ಸಮಯ ತೆಗೆದುಕೊಳ್ಳುತ್ತದೆ? ಎ ಮಾಂಸ, ಬಿ ಅಕ್ಕಿ, ಸಿ ಬ್ರೆಡ್, ಡಿ ನೂಡಲ್ಸ್. ಉತ್ತರ ಡಿ ನೂಡಲ್ಸ್. 14ನೇ ಪ್ರಶ್ನೆ, ಹೃದಯಕ್ಕೆ ಯಾವ ಹಣ್ಣು ಹೆಚ್ಚು ಪ್ರಯೋಜನಕಾರಿ? ಎ ಸೇಬು, ಬಿ ಕಿತ್ತಾಳೆ, ಸಿ ಅನಾನಸ್, ಡಿ ಬಾಳೆಹಣ್ಣು. ಉತ್ತರ ಡಿ ಬಾಳೆಹಣ್ಣು. 15ನೇ ಪ್ರಶ್ನೆ, ಯಾವ ಹಣ್ಣು ಮಾನವನ ಬುದ್ಧಿವಂತಿಕೆಯನ್ನು ಹೆಚ್ಚಿಸುತ್ತದೆ? ಎ ಪೇರಳೆ, ಬಿ ಬಾಳೆಹಣ್ಣು, ಸಿ ಸೇಬು, ಡಿ ಲೀಚಿ. ಉತ್ತರ ಬಿ ಬಾಳೆಹಣ್ಣು. 16ನೇ ಪ್ರಶ್ನೆ, ನಮ್ಮ ಮೆದುಳು ಯಾವ ಸಮಯದಲ್ಲಿ ಹೆಚ್ಚು ಕ್ರಿಯಾಶೀಲವಾಗಿರುತ್ತದೆ? ಎ ಬೆಳಿಗ್ಗೆ, ಬಿ ಮಧ್ಯಾಹ್ನ, ಸಿ ಸಂಜೆ, ಡಿ ರಾತ್ರಿಯಲ್ಲಿ. ಉತ್ತರ ಎ ಬೆಳಿಗ್ಗೆ. 17ನೇ ಪ್ರಶ್ನೆ, ಕರ್ನಾಟಕ ರಾಜ್ಯದ ಹೂ ಯಾವುದು? ಕಮಲ, ಬಿ ಗುಲಾಬಿ, ಸಿ ಮಲ್ಲಿಗೆ, ಡಿ ಮಾರಿಗೋಲ್ಡ್.
ಉತ್ತರವನ್ನು ಕಮೆಂಟ್ನಲ್ಲಿ ತಿಳಿಸಿ. 18ನೇ ಪ್ರಶ್ನೆ. ಯಾವ ದೇಶದಲ್ಲಿ ಹಗ್ಗದ ವಿದ್ಯುತ್ ಲಭ್ಯವಿದೆ? ಎ. ಜಪಾನ್, ಬಿ. ದುಬೈ, ಸಿ. ಭಾರತ, ಡಿ. ಖಾತರ್. ಉತ್ತರ ಡಿ. ಖತಾರ್. 19ನೇ ಪ್ರಶ್ನೆ. ಕೆಲವೇ ಕ್ಷಣಗಳಲ್ಲಿ ಗ್ಯಾಸ್ ಟ್ರಬಲ್ ನಿವಾರಿಸುವ ಡ್ರಿಂಕ್ ಯಾವುದು? ಎ. ಜೀರಿಗೆ, ಬಿ. ನಿಂಬೆ, ಸಿ. ಹಸಿ ಶುಂಠಿ, ಡಿ. ಲವಂಗ. ಉತ್ತರ ಎ. ಜೀರಿಗೆ. 20ನೇ ಪ್ರಶ್ನೆ. ಯಾವ ಹಣ್ಣು ತಿನ್ನುವುದು ಮಧುಮೇಹಿಗಳಿಗೆ ಹಾನಿಕಾರಕ? ಎ. ಬಾಳೆಹಣ್ಣು, ಬಿ. ಮಾವು, ಸಿ. ಸ್ಟ್ರಾಬೆರಿ, ಡಿ. ಪೇರಳೆ. ಉತ್ತರ ಬಿ. ಮಾವು. 21ನೇ ಪ್ರಶ್ನೆ. ಜಗತ್ತಿನಲ್ಲಿ ಹೆಚ್ಚಿನ ಪುರುಷರು ಯಾವ ವಯಸ್ಸಿನಲ್ಲಿ ಮದುವೆಯಾಗುತ್ತಾರೆ? ಎ. 30ನೇ ವಯಸ್ಸು, ಬಿ. 32ನೇ ವಯಸ್ಸು, ಸಿ. 25ನೇ ವಯಸ್ಸು, ಡಿ. 21ನೇ ವಯಸ್ಸು. ಉತ್ತರ ಎ. 30ನೇ ವಯಸ್ಸು. 22ನೇ ಪ್ರಶ್ನೆ. ಯಾವ ಹಣ್ಣು ಮೂತ್ರಪಿಂಡವನ್ನು ಸ್ವಚ್ಛಗೊಳಿಸುತ್ತದೆ? ಎ. ಕಲ್ಲಂಗಡಿ, ಬಿ. ಬಾಳೆಹಣ್ಣು, ಸಿ. ಪಪ್ಪಾಯಿ, ಡಿ. ಖರ್ಜೂರ. ಉತ್ತರ ಎ. ಕಲ್ಲಂಗಡಿ. 23ನೇ ಪ್ರಶ್ನೆ. ಭಾರತದಿಂದ ಯಾವ ಹಣ್ಣನ್ನು ಹೆಚ್ಚು ರಫ್ತು ಮಾಡಲಾಗುತ್ತದೆ? ಎ. ಬಾಳೆಹಣ್ಣು, ಬಿ. ಸೇಬು, ಸಿ. ಮಾವು, ಡಿ. ಪಪ್ಪಾಯಿ. ಉತ್ತರ ಎ. ಬಾಳೆಹಣ್ಣು. 24ನೇ ಪ್ರಶ್ನೆ. ಯಾವ ಪಾನೀಯವು ನಿಮ್ಮ ಮೂಳೆಗಳನ್ನು ಬಲಪಡಿಸುತ್ತದೆ? ಎ. ಹಾಲು, ಬಿ. ವೈನ್, ಸಿ. ಸೋಡಾ, ಡಿ. ಕೂಲ್ ಡ್ರಿಂಕ್ಸ್. ಉತ್ತರ ಎ. ಹಾಲು. 25ನೇ ಪ್ರಶ್ನೆ. ಭೂಮಿಯ ಮೇಲಿನ ಅತ್ಯಂತ ಸಿಹಿಯಾದ ಪದಾರ್ಥ ಯಾವುದು? ಎ. ಟೊಮೆಟಿನ್, ರಸಗೋಲ್, ಸಿ. ಜಿಲೇಬಿ, ಡಿ. ಜೇನು. ಉತ್ತರ ಎ. ಟಮೋಟಿನ್. 26ನೇ ಪ್ರಶ್ನೆ. ಯಾವ ಹಣ್ಣನ್ನು ತಿನ್ನುವುದರಿಂದ ಕ್ಯಾನ್ಸರ್ ಅಪಾಯವನ್ನು ಕಡಿಮೆ ಮಾಡುತ್ತದೆ? ಎ. ಸೇಬು, ಬಿ. ಬಾಳೆಹಣ್ಣು, ಸಿ. ಪಪ್ಪಾಯಿ, ಡಿ. ನಿಂಬೆ. ಉತ್ತರ ಡಿ. ನಿಂಬೆ. 27ನೇ ಪ್ರಶ್ನೆ. ಯಾವ ಹಣ್ಣು ರಕ್ತದಲ್ಲಿನ ಸಕ್ಕರೆಯನ್ನು ಕಡಿಮೆ ಮಾಡುತ್ತದೆ? ಎ. ಬಾಳೆಹಣ್ಣು, ಬಿ. ಮಾವು, ಸಿ. ದ್ರಾಕ್ಷಿ ಹಣ್ಣು, ಡಿ. ಸ್ಟ್ರಾಬೆರಿ. ಉತ್ತರ ಡಿ. ಸ್ಟ್ರಾಬೆರಿ. 28ನೇ ಪ್ರಶ್ನೆ. ಹೃದಯ ರೋಗಿಗಳಿಗೆ ಯಾವ ಒಣ ಹಣ್ಣು ಒಳ್ಳೆಯದು? ಎ. ಒಣ ದ್ರಾಕ್ಷಿ, ಬಿ. ವಾಲ್ನಟ್, ಸಿ. ಪಿಸ್ತಾ, ಡಿ. ಬಾದಾಮಿ. ಉತ್ತರ ಎ. ಒಣ ದ್ರಾಕ್ಷಿ. 29ನೇ ಪ್ರಶ್ನೆ. ಹಲ್ಲು ನೋವು ಬೇಗ ಉಪಶಮನ ಹೊಂದಲು ಏನು ತಿನ್ನಬೇಕು? ಎ. ಲವಂಗ, ಬಿ. ಶುಂಠಿ, ಸಿ. ಏಲಕ್ಕಿ, ಡಿ. ತುಳಸಿ. ಉತ್ತರ ಎ. ಲವಂಗ. 30ನೇ ಪ್ರಶ್ನೆ. ಹೆಚ್ಚು ಬಿಸ್ಕೆಟ್ ತಿನ್ನುವುದರಿಂದ ಯಾವ ರೋಗ ಬರುತ್ತದೆ? ಎ. ಹೃದಯ ಸಮಸ್ಯೆ, ಬಿ. ಕ್ಯಾನ್ಸರ್, ಸಿ. ಜೀರ್ಣಕಾರಿ ಸಮಸ್ಯೆ, ಡಿ. ಸಕ್ಕರೆ ಕಾಯಿಲೆ. ಉತ್ತರ ಎ. ಹೃದಯ ಸಮಸ್ಯೆ.